ಆತ್ಮೀಯ ವಿದ್ಯಾರ್ಥಿಗಳಿಗೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ. ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ. ಸೊ ಇವತ್ತಿನ ವಿಷಯ ಇರುವಂಥದ್ದು ಬೃಹತ್ ನೇಮಕಾತಿ ಸುದ್ದಿ. 2000+ ಉಪನ್ಯಾಸಕ ಹುದ್ದೆಗಳಿಗೆ ಆರ್ಥಿಕ ಇಲಾಖೆಯ ಅನುಮೋದನೆ ದೊರೆತಿದೆ. ಓಕೆ, ಸೊ ಆರ್ಥಿಕ ಇಲಾಖೆಯ ಅನುಮೋದನೆ ಯಾವುದೇ ಒಂದು ರಿಕ್ರೂಟ್ಮೆಂಟ್ ಆಗುವ ಮೊದಲು ದೊರೆಯುವುದು ಅತ್ಯಗತ್ಯ. ಸೊ ಬನ್ನಿ ತಿಳ್ಕೊಳ್ಳೋಣ ಡೀಟೇಲ್ ಆಗಿ ಏನಿದೆ ಅಂತ. ಓಕೆ, ಸೊ ಪಾಲಿಟೆಕ್ನಿಕ್ ಮತ್ತು ಇಂಜಿನಿಯರಿಂಗ್ ಕಾಲೇಜುಗಳ ಉಪನ್ಯಾಸಕ ಹುದ್ದೆಗಳೇನಿದೆ ಅದರ ಭರ್ತಿಗೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ದೊರೆತಿದೆ. ಯಾವಾಗ? ಜನವರಿ 28ರಂದು. ಓಕೆ, ಸೊ ನೆಕ್ಸ್ಟು ಒಟ್ಟು ಮಂಜೂರಾದ ಹುದ್ದೆಗಳೆಷ್ಟು ಅಂದರೆ 2000+. ಓಕೆ, ನಿಯರ್ಲಿ 2000 ಅಂತ ಹೇಳ್ಬೋದು. ಸೊ ಹುದ್ದೆಗಳನ್ನು ಹೇಗೆ ಡಿವೈಡ್ ಮಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಓಕೆ, ಮೊದಲನೇದಾಗಿ ನೋಡಿ, ಸರ್ಕಾರಿ ಪಾಲಿಟೆಕ್ನಿಕ್ ಅದರಲ್ಲಿ 941 ಉಪನ್ಯಾಸಕ ಹುದ್ದೆಗಳು. ಸೊ 941 ಕೂಡ ಸಿವಿಲ್ ಅಲ್ಲ, ಇದನ್ನು ನೆನ್ಪಿಟ್ಕೊಳ್ಬೇಕು ಎಲ್ಲರೂ ಕೂಡ. ಇಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಸೈನ್ಸ್ ಎಲ್ಲ ಸೇರಿ 941. ಸಿವಿಲ್ ಒಂದು ಮೇಜರ್ ಬ್ರಾಂಚ್ ಆಗಿರೋದ್ರಿಂದ ನಮ್ಮ ಪ್ರಕಾರ ಒಂದು 100 to 200 ಹುದ್ದೆಗಳು ಸಿವಿಲ್ಗೆ ಇರುವ ಸಾಧ್ಯತೆ ಇವೆ. ಇನ್ನೂ ಕೂಡ ಅಫಿಷಿಯಲ್ ನೋಟಿಫಿಕೇಶನ್ ಬಂದಿಲ್ಲ, ಬಂದಾಗ ಅದು ಫೈನಲ್ ಆಗುವಂಥದ್ದು. ಸೆಕೆಂಡು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳು ಅಂದರೆ ಈಗ BA, BCom, BSc ಇರ್ತದಲ್ವ, ಅವ್ರದ್ದು 876 ಹುದ್ದೆಗಳು ಇರುವಂಥದ್ದು. ಸೊ ಇದು ಇಂಜಿನಿಯರಿಂಗ್ ಫೀಲ್ಡ್ಗೆ ಅಲ್ಲ. ಈಗ ಮೂರನೇದಾಗಿ ಇರುವಂಥದ್ದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜುಗಳೇನಿದೆ ಕರ್ನಾಟಕದಲ್ಲಿ, ಅದರಲ್ಲಿ 186 ಹುದ್ದೆಗಳಿವೆ. ಅಂದರೆ ಸಿವಿಲ್ಗೆ ಮ್ಯಾಕ್ಸಿಮಮ್ ಒಂದು 25 to 30 ಪೋಸ್ಟ್ಗಳು ಅಥವಾ 50 ಪೋಸ್ಟ್ವರೆಗೂ ಕೂಡ ಬರುವ ಸಾಧ್ಯತೆ ಇದೆ. ಫೈನಲಿ UVCE ಅಲ್ಲಿ 47 ಹುದ್ದೆಗಳಿವೆ. ಓಕೆ, ಸೊ ಹುದ್ದೆಗಳ ವಿವರಗಳು ಗೊತ್ತಾಯ್ತಲ್ವ ಈಗ ಡೀಟೇಲ್ ಆಗಿ. ಸೊ ನೆಕ್ಸ್ಟು, ಪರೀಕ್ಷೆ ನಡೆಸುವವರು ಯಾರು ಎಂಬ ಒಂದು ಕ್ವಶನ್ ಬರ್ಬೋದು ನಿಮ್ಮ ಮನಸ್ಸಿನಲ್ಲಿ. ಸೊ ಕರ್ನಾಟಕದಲ್ಲಿ ಯಾವುದೇ ಒಂದು ಎಕ್ಸಾಮ್ ಆಗಲಿ, ಪೊಲೀಸ್ ಇಲಾಖೆದೊಂದು ಬಿಟ್ಟು ಬೇರೆ ಎಲ್ಲ ಎಕ್ಸಾಮ್ಗಳು ಕೂಡ KEA ಅಥವಾ KPSC ಅವರೇ ನಡೆಸುವಂಥದ್ದು. ಸೊ ಹಾಗಾಗಿ ಇಲ್ಲೂ ಕೂಡ KPSC ಅಥವಾ KEA ಥ್ರೂನೇ ಎಕ್ಸಾಮ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಓಕೆ, ಸೊ ಫೈನಲಿ ಇದೊಂದು ನೋಡಿ, ನಿಮಗೆ ಸುವರ್ಣಾವಕಾಶವಾಗಿದೆ. ನಿಮ್ಮ ಕನಸಿನ ಕೆಲಸಕ್ಕಾಗಿ ಹಿಂದೆ ಹೆಜ್ಜೆ ಇಡಿ, ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿ. ಇಫ್ ಯು ಹ್ಯಾವ್ ಎನಿ ಡೌಟ್ ಕಮೆಂಟ್ ಬಿಲೋ. ಧನ್ಯವಾದಗಳು, ಶುಭ ದಿನ.